ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವಾಗಂತೂ ಟೊಮೆಟೊ ಕಾಯಿ ಚೆನ್ನಾಗಿ ಸಿಗ್ತಾ ಇದೆ. ಈ ಟೊಮೆಟೊ ಕಾಯಿ ಉಪಯೋಗಿಸ್ಕೊಂಡು ನಾನು ನಿಮಗೆ ಒಂದು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಈ ನಾರ್ತ್ ಕರ್ನಾಟಕ ಸ್ಟೈಲ್ ಟೊಮೆಟೊ ಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಈ ಟೊಮೆಟೊ ಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಹಸಿ ಖಾರ ರೆಡಿ ಮಾಡ್ಕೊಂಡ್ಬಿಡೋಣ. 1 ಟೇಬಲ್ ಸ್ಪೂನ್ ಕೊಬ್ಬರಿ, ಬೆಳ್ಳುಳ್ಳಿ ಒಂದು 4ರಿಂದ 5 ಎಸ್ಳು, ಹಸಿಮೆಣಸಿನಕಾಯಿ ತುಂಬ ಖಾರ ಇರೋದ್ರಿಂದ ಒಂದು 10 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಜೀರಿಗೆ 1 ಟೀ ಸ್ಪೂನ್, ಕರಿಬೇವಿನ ಸೊಪ್ಪು 1 ಗರಿ, ಕೊತ್ತಂಬರಿ ಸೊಪ್ಪು ಒಂದು 2 ಟೇಬಲ್ ಸ್ಪೂನ್. ಇವಾಗ ಇದನ್ನು ನುಣ್ಣದಾಗಿ ರುಬ್ಕೋತೀನಿ. ನೀವೇನಾದರೂ ಇದನ್ನು ಲಾರ್ಜ್ ಕ್ವಾಂಟಿಟಿ ಮಾಡಬೇಕಾದ್ರೆ ಇದೆಲ್ಲನೂ ಸ್ವಲ್ಪ ಒಣಗಿಸ್ಕೊಂಡು ತುಂಬ ಜಾಸ್ತಿ ಹಾಕ್ಕೊಂಡು, ಇದು ನಾನೇನು ಹೇಳಿದ್ದೀನಿ ಅದನ್ನ 3 ಪಟ್ಟು ಹಾಕ್ಕೊಂಡು ನೀವು ಇದನ್ನು ಮಾಡಿಟ್ಕೋಬೋದು. ಆವಾಗ ಒಂದು 4ರಿಂದ 5 ದಿನದವರೆಗೆ ಈ ಹಸಿ ಖಾರನ ಸ್ಟೋರ್ ಮಾಡ್ಕೋಬೋದು. ಬೇಕಿದ್ದರೆ 1ರಿಂದ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಳಿ. ನಾನೊಂಚೂರು ನೀರು ಹಾಕೊಳ್ದೆ ಹಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಇಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ 1/2 ಟೀ ಸ್ಪೂನ್, ಜೀರಿಗೆ 1/2 ಟೀ ಸ್ಪೂನ್, ಜೊತೆಗೇ ಇಂಗು ಸ್ವಲ್ಪ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಂದು 5 ಎಸ್ಳು. ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗಲೇ ಕರ್ಬೇವಿನ ಸೊಪ್ಪು ಹಾಕೋಬೇಕು, ಆದರೆ ಸಿಡಿಯುತ್ತೆ ಅಂದ್ಬಿಟ್ಟು ನಾನು ಈರುಳ್ಳಿ ಹಾಕೊಂಡಿದ್ದ ನಂತರ ಹಾಕೊಳ್ತೀನಿ. ಬೆಳ್ಳುಳ್ಳಿದು ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ ದಪ್ಪ ಸೈಜ್ 2 ಈರುಳ್ಳಿ ಈ ಥರ ಉದ್ದದ ಸ್ಲೈಸಸ್ಗಳು ಮಾಡ್ಕೊಂಡು ಹಾಕೋಬೇಕು. ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕೊಳ್ತೀನಿ, 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ. ಈರುಳ್ಳಿ ಸಾಫ್ಟ್ ಆಗಿದೆ, ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಹಾಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಟೊಮೆಟೊ ಕಾಯಿ. ನಾನಿಲ್ಲಿ ಒಂದು 5 ಟೊಮೆಟೊ ಕಾಯಿ ಅಂದರೆ ಒಂದು 350 ಗ್ರಾಮ್ ಮೇಲೆ ಬರುತ್ತೆ ಅಷ್ಟು ಟೊಮೆಟೊ ಕಾಯಿನ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈ ಟೊಮೆಟೊ ಕಾಯಿನ ಹೇಗೆ ಕಟ್ ಮಾಡ್ಕೋಬೇಕು ಅಂದರೆ, ಒಂದು ಟೊಮೆಟೊ ಕಾಯಿನ 2 ಹೋಲ್ ಮಾಡಿಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೋದ್ರಿಂದ ಟೊಮೆಟೊ ಕಾಯಿ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಫಸ್ಟು ಹೈ ಫ್ಲೇಮಲ್ಲೇ 1ರಿಂದ 2 ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಟೊಮೆಟೊ ಕಾಯಿನ ಒಂದು 3 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಮುಟ್ಟಿದ್ರೆ ಸಾಫ್ಟ್ ಆಗಿದೆ. ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ರುಬ್ಬಿರೋಂಥ ಹಸಿ ಖಾರ ಹಾಕೊಳ್ತಿದ್ದೀನಿ. 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಬೆಲ್ಲ, ಕಡಲೆಕಾಯಿ ಬೀಜದ ಪುಡಿ 2 ಟೇಬಲ್ ಸ್ಪೂನ್, ಹುರಿದು ಪುಡಿ ಮಾಡಿಟ್ಕೊಂಡಿರಬೇಕು. ಇವಾಗ ಯಾವಾಗಲೂ ನಾರ್ತ್ ಇಂಡಿಯನ್ ರೆಸಿಪಿಗಳಿಗೆ ಕಡಲೆಕಾಯಿ ಬೀಜದ ಪುಡಿ ಇರಲೇಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಳೋಣ. ನಾನು ಮಿಕ್ಸರ್ ಜಾರ್ ಒಳಗಡೆ ನೀರು ಹಾಕ್ಕೊಂಡು ನೋಡಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನಿಮಗೆ ಪಲ್ಯ ಥರ ಚಪಾತಿಗೆ ರೊಟ್ಟಿಗೆ ನೆಂಚ್ಕೋಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ಇಲ್ಲ ಇದನ್ನು ಅನ್ನಕ್ಕೆ ಉಪಯೋಗಿಸ್ಕೊಳ್ತೀನಿ ಅಂದರೆ ಸ್ವಲ್ಪ ಗ್ರೇವಿ ಥರ ಚೂರು ತೆಳುವಾಗಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ 4ರಿಂದ 5 ನಿಮಿಷ ಬೇಯಿಸ್ಕೊಳ್ತೀನಿ. ಟೊಮೆಟೊ ಸಾಫ್ಟ್ ಆಗಬೇಕು. ಮಧ್ಯ ಮಿಕ್ಸ್ ಮಾಡ್ಕೋತಾ ಇರಿ. ಲೋ ಫ್ಲೇಮಲ್ಲೇ ಒಂದು 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮಧ್ಯ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಎಷ್ಟು ನೀರು ಹಾಕಿದೆ, ಅದು ಬೇಯ್ತಾ ಎಲ್ಲ ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಟೊಮೆಟೊ ಕಾಯಿ ಪಲ್ಯ ರೆಡಿ ಆಯಿತು. ನೋಡಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದು ತಿನ್ನೋದಕ್ಕೆ ರೆಡಿ ಇದೆ. ಬಿಸಿ ಟೊಮೆಟೊ ಕಾಯಿ ಪಲ್ಯ ರೆಡಿ ಇದೆ ನೋಡಿ. ಈ ನಾರ್ತ್ ಕರ್ನಾಟಕ ಟೊಮೆಟೊ ಕಾಯಿ ಪಲ್ಯ ಅಂತೂ ರುಚಿಯಾಗಿರುತ್ತೆ. ಇದನ್ನು ನೀವು ಅನ್ನದ ಜೊತೆನಾದರೂ ಸರ್ವ್ ಮಾಡ್ಬೋದು. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಇದ್ರ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.